ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮಡಿಕೆ ಒಂದಿದ್ರೆ ಸಾಕು, ಫ್ಯಾನ್ ಗಾಳಿಯನ್ನೇ AC ಥರ ಮಾಡ್ಕೋಬೋದು. ಹಾಗಿದ್ರೆ ಬನ್ನಿ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫಸ್ಟ್ ನೋಡಿ, ಇಲ್ಲಿ ಅಡುಗೆ ಮಾಡೋ ಟೈಮ್ನಲ್ಲಿ ನೆಲದ ಮೇಲೆ ಎಣ್ಣೆ ಜಾಸ್ತಿ ಚೆಲ್ಲಿಬಿಟ್ಟಿದ್ರೆ, ಈ ರೀತಿ ಏನಾದರೂ ಎಣ್ಣೆ ಜಾಸ್ತಿ ಚೆಲ್ಲಿದಾಗ ನಾವು ಒರೆಸ್ಕೋಕ್ಕೆ ಹೋದರೆ ಏನಾಗುತ್ತೆ, ಇನ್ನೂ ಜಾಸ್ತಿ ಸ್ಪ್ರೆಡ್ ಆಗುತ್ತೆ. ಅಥವಾ ನೀರು ಮಿಕ್ಸ್ ಆಗಿದ ತಕ್ಷಣವೇ ಇನ್ನೂ ಹೊಲಸಾಗುತ್ತೆ, ಕಾಲು ಜಾರಿ ಬೀಳೋ ಚಾನ್ಸಸ್ ಭಾಳ ಇರುತ್ತೆ. ಹಾಗಿದ್ದಾಗ ನಾವು ಇದಕ್ಕೊಂದು ಸಿಂಪಲ್ ಟಿಪ್ ಏನಪ್ಪ ಅಂತಂದರೆ, ನೋಡಿ, ಈ ರೀತಿ ಎಣ್ಣೆ ಎಲ್ಲಿ ಚೆಲ್ಲಿರುತ್ತಲ್ವ ಅಲ್ಲಿ ನೀವು ಗೋಧಿ ಹಿಟ್ಟು ಅಥವಾ ಜೋಳದ ಹಿಟ್ಟು ಅಥವಾ ಅಕ್ಕಿ ಹಿಟ್ಟು ಯಾವುದಾದ್ರೂ ಒಂದು ಹಿಟ್ಟನ್ನ ತೊಗೊಳ್ಳಿ. ನೀಟಾಗಿ ಆ ಜಾಗದಲ್ಲಿ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಂಬಿಟ್ಟು ಒಂದು ಸತಿ ಅದನ್ನು ಸೈಡಿಂದ ಸರಿಸ್ಕೊತ ಬನ್ನಿ. ಈ ರೀತಿ ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ಸೈಡಿಂದ ಸರಿಸ್ಕೊತ ಬನ್ನಿ. ಈ ರೀತಿ ಸರಿಸೋದ್ರಿಂದ ಆ ಜಾಗದಲ್ಲಿ ಎಣ್ಣೆ ಜಿಡ್ಡು ಏನಿದೆ ಅದು ಮಾಯವಾಗಿಬಿಡುತ್ತೆ. ಅದಾದಮೇಲೆ ಸ್ವಲ್ಪ ಇದನ್ನು ಕಸ ಬಳಿದ್ಕೊಂಡ್ಬಿಟ್ಟು ನೀವು ಇನ್ನೊಂದು ಸತಿ ನೆಲ ಒರೆಸ್ಕೊಳೋದ್ರಿಂದ ನೀಟಾಗಿ ಕ್ಲೀನ್ ಆಗುತ್ತೆ. ನೋಡಿ ಸ್ನೇಹಿತರೆ, ತುಂಬ ಸುಲಭವಾಗಿ ಈಸಿಯಾಗಿರುವಂಥ ಟಿಪ್ಪು. ನೆಕ್ಸ್ಟ್ ಟಿಪ್ ನೋಡ್ಕೊಂಡು ಬರೋಣ. ಎಲ್ಲಾದರೂ ಫಂಕ್ಷನ್ಗೆ ಹೋಗ್ತಾ ಇರ್ಬೇಕಾದ್ರೆ ತುಂಬ ಆಯ್ಲಿ ಜಿಡ್ಡಿಯಾಗಿರುವಂಥ ಬಾಚಿನ್ಕೆಗಳಿರುತ್ತೆ. ತೊಳೆಯೋಕ್ಕೂ ಕೂಡ ಟೈಮ್ ಇರೋದಿಲ್ಲ, ಬಟ್ ತುಂಬ ಅಂದರೆ ತುಂಬ ಎಣ್ಣೆ ಆಗಿಬಿಟ್ಟಿರುತ್ತೆ. ಅದನ್ನು ನಾವು ನಮ್ಮ ತಲೆ ಬಾಚಿನ್ಕೆ ಯೂಸ್ ಮಾಡೋಕ್ಕಾಗೋದಿಲ್ಲ ಅನ್ನೋ ಟೈಮ್ನಲ್ಲಿ ಈ ರೀತಿ ಸ್ವಲ್ಪ ಪೌಡರ್ನ ಅದ್ರ ಮೇಲ್ಗಡೆ ಚಿಮ್ಮಿಡ್ಸ್ಕೊಂಬಿಡಿ. ಸ್ವಲ್ಪ ಪೌಡರ್ನ ಚಿಮ್ಮಿಡ್ಸ್ಕೊಳೋದ್ರಿಂದ ನಮಗೆ ತುಂಬ ಸುಲಭವಾಗಿ ಈಸಿಯಾಗಿ ಎಣ್ಣೆ ಜಿಡ್ಡು ಏನಿದೆ ಅದು ಮಾಯವಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಈ ರೀತಿ ಸ್ವಲ್ಪ ಒರೆಸ್ಕೊತಾ ಹೋದಂಗೆ ಏನಿದೆ ಜಿಡ್ಡೆಲ್ಲ ಹೋಗುತ್ತೆ. ಹಾಗೆ ಡ್ಯಾಂಡ್ರಫ್ ಏನಾದರೂ ತುಂಬ ಇರೋರು ಈ ರೀತಿ ನೀವು ಸಪ್ರೇಟಾಗಿ ಒಂದು ಏನಿದೆ ಬಾಚಿನ್ಕೆನ ಸಪ್ರೇಟಾಗಿ ಇಟ್ಕೊತಾ ಬನ್ನಿ. ಇಲ್ಲ ಅಂತಂದರೆ ಅದು ಸ್ಪ್ರೆಡ್ ಆಗುತ್ತಾ ಹೋಗುತ್ತೆ. ಸೊ ಹಾಗಾಗಿ ಡ್ಯಾಂಡ್ರಫ್ ಇದ್ದವ್ರಿಗೆ ಒಂದು ಸಿಂಪಲ್ ಟಿಪ್ ಏನಂತಂದರೆ, ನಿಮ್ಮ ಬಾಚಿನ್ಕೆನ ನೀವು ಸಪ್ರೇಟಾಗಿ ಇಟ್ಕೊತಾ ಬನ್ನಿ. ನೋಡಿ, ಇವಾಗ ರೆಡಿ ಆಗಿತ್ತು, ಎಷ್ಟು ನೀಟಾಗಿದೆ. ಫಂಕ್ಷನ್ಗೆ ಹೋಗೋ ಟೈಮ್ನಲ್ಲಿ ದಿಢೀರಾಗಿ ಒರೆಸ್ಕೊಂಡು ನೀಟಾಗಿ ಇಟ್ಕೊಂಡು ಆಯಿಲ್ ಇರಲಾರ್ದಾಗೆ ಮಾಡ್ಕೊಳುವಂಥ ಬಾಚಿನ್ಕೆ. ಇದನ್ನು ಸ್ವಲ್ಪ ನಾನು ಬಟ್ಟೆಯಿಂದ ಒರೆಸ್ಕೊತಾ ಇದ್ದೀನಿ. ಈ ರೀತಿ ಬಟ್ಟೆಯಿಂದ ಒರೆಸ್ಕೊಳೋದ್ರಿಂದ ಏನಾಗುತ್ತೆ ಅಂದರೆ ಪೌಡರ್ ಏನಿದೆ ನಮ್ಮ ತಲೆಗೆ ಅಂಟೋದಿಲ್ಲ. ನೋಡಿ, ಎಷ್ಟು ಸುಲಭವಾಗಿದೆ ಅಲ್ವಾ. ಈ ಟಿಪ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನೆಕ್ಸ್ಟ್ ಟಿಪ್ ನೋಡ್ಕೊಂಡು ಬರೋಣ. ಈ ರೀತಿ ಸ್ಯಾರೀಸ್ ಅಥವಾ ವೇಲ್ಗಳಿರುತ್ತೆ, ಯಾವುದಾದ್ರು ಫಂಕ್ಷನ್ಗೆ ಹೋಗ್ಬೇಕಾರೆ ಅಥವಾ ಮನೆಯಲ್ಲೇ ಇದ್ದಾಗ ಕೂಡ ನಾವು ಜಾಸ್ತಿ ಪಿನ್ ಹಾಕ್ಕೊಂಡು ಯೂಸ್ ಮಾಡೋಂಥವ್ರಿದ್ರೆ, ಈ ಕಾಲೇಜಸ್ಗೆಲ್ಲ ಹೋಗೋ ಮಕ್ಕಳಾಗಿರ್ಬೋದು, ಆ ಥರ ಸ್ಕೂಲಿಗೆ ಹೋಗೋರು ಯಾರೇ ಆಗಿರ್ಬೋದು, ವೇಲನ್ನು ತುಂಬ ಯೂಸ್ ಮಾಡ್ತಾ ಇರ್ತಾರಲ್ವ. ಸೊ ಅಂಥವ್ರದ್ದು ಏನಾಗುತ್ತೆ ಅಂತಂದರೆ, ವೇಲ್ ಏನಿದೆ ಸ್ಯಾರಿಗೆ ಸಿಕ್ಕಾಕೊಂಡಾಗ ವಾಪಸ್ ಬರೋದೇ ಇಲ್ಲ. ಸ್ಯಾರಿ ಪಿನ್ ಆಗಿರ್ಬೋದು ಅಥವಾ ವೇಲಿಗಾಗಿರ್ಬೋದು, ಪಿನ್ನನ್ನು ಹಾಕೊಂಡಾಗ ಏನಾಗ್ಬಿಡುತ್ತೆ, ಅದು ಹೊರಗಡೆ ಬರೋದಿಲ್ಲ. ಆ ಜಾಗದಲ್ಲಿ ಇರುವಂತಹ ಸ್ಯಾರಿ ಆಗಿರಲಿ ಅಥವಾ ವೇಲಾಗಿರಲಿ ಕಟ್ಟಾಗಿಬಿಡುತ್ತೆ, ಹರಿದೋಗೋ ಚಾನ್ಸಸ್ ಭಾಳ ಇರುತ್ತೆ. ಸೊ ಅದಕ್ಕೆ ಈ ಒಂದು ಸಿಂಪಲ್ ಟಿಪ್ನ ನೋಡಿ. ಪಿನ್ ಏನಿದೆಯಲ್ಲ, ಆ ಪಿನ್ನಿನ ಜಾಗದಲ್ಲಿ ನಾವು ನೇಲ್ ಪಾಲಿಷ್ನ ತೊಗೊಂಡ್ಬಿಟ್ಟು ಒಂದು ಸತಿ ನೀಟಾಗಿ ಹಾಕ್ಕೋಬೇಕು. ಅಂದರೆ ಆ ಜಾಗ ಮಿಡಿಲ್ ತೂತು ಏನಿದೆಯಲ್ವ, ಆ ತೂತಿನಲ್ಲಿ ಸ್ವಲ್ಪ ಅಂಟಿಸ್ಕೋಬೇಕಾಗುತ್ತೆ. ಇದನ್ನು ಒಂದು 5 ನಿಮಿಷ ಗಾಳಿಗಾರೋಕ್ಕೆ ಬಿಡೋಣ. ಈಗ ಇದನ್ನು ನೀವು ಏನಾದರೂ ಹಾಕಿದರೆ ಈಸಿಯಾಗಿ ಅದು ಸಿಕ್ಕಾಕೊಳೋದಿಲ್ಲ, ತುಂಬ ಸುಲಭವಾಗಿ ಈಸಿಯಾಗಿ ಆಗುತ್ತೆ. ಹಾಗೆ ನೆಕ್ಸ್ಟ್ ಟಿಪ್ ನೋಡ್ಕೊಂಡು ಬರೋಣ. ತುಂಬ ಈಸಿಯಾಗಿರುವಂಥ ಟಿಪ್ಪು, ಫ್ಯಾನಿನ ಗಾಳಿನೇ AC ಈ ರೀತಿ ಮಾಡ್ಕೋಬೋದು. ಒಂದು ಮಡಿಕೆ ಇದ್ದರೆ ಸಾಕು ನೋಡಿ, ತುಂಬ ಸುಲಭವಾಗಿ ಈಸಿಯಾಗಿ ನಿಮ್ಮ ಮನೆಯಲ್ಲಿ AC ಇಲ್ಲ ಅನ್ನೋ ಕೊರತೆನೇ ಇರಲಾರ್ದಾಗೆ ಮನೇನ ತಂಪನ್ನಾಗಿ ಮಾಡ್ಕೋಬೋದು. ಯಾವ ರೀತಿ ಅಂತಂದರೆ, ಇಲ್ಲಿ ನೋಡಿ, ನಾನು ನಿಮ್ಗೆ ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ಒಂದು 2 ಮಡಿಕೆಗಳನ್ನು ತಗೊಳ್ಳಿ. ಅದಕ್ಕೆ ನೀರನ್ನು ತುಂಬಿಸ್ಕೋಬೇಕು. ನಿಮಗೆ ಇನ್ನೊಂದು ಸಿಂಪಲ್ ಟಿಪ್ ಹೇಳಬೇಕು ಅಂತಂದರೆ, ಈ ನೀರೇನು ತುಂಬ್ಕೊತಾ ಇರ್ತೀವಲ್ವ, ಇದು ತಂಪಿರಬೇಕು ಅಂತಂದರೆ ನೀವು ರಾತ್ರಿ ಸಮಯದಲ್ಲಿ ಅಥವಾ ಬೆಳಿಗ್ಗೆ ಎದ್ದ ತಕ್ಷಣವೇ ಈ ನೀರನ್ನ ತುಂಬಿಟ್ಟು ನೀವು ಫ್ರಿಜ್ನಲ್ಲಿ ಇಟ್ಕೊಳ್ಳಿ. ಮಧ್ಯಾಹ್ನ ಟೈಮ್ನಲ್ಲಿ ನೀವು ನೀರನ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಹತ್ರ ಏನಾದರೂ ಫ್ರಿಜ್ ಕೂಡ ಇಲ್ಲ ಅನ್ನೋ ಹಾಗಿದ್ರೆ, ನಾನು ನಿಮಗೆ ಮೊದಲೇ ಹೇಳಿರೋ ಹಾಗೆ ರಾತ್ರಿ ಸಮಯದಲ್ಲಿ ನೀರು ಬರುತ್ತಲ್ವ, ಆ ನೀರು ತಂಪಾಗಿರುತ್ತೆ, ಪೈಪ್ನಿಂದ ಬರೋದು, ಆ ಜಾಗದಿಂದ ಆದರೆ ಯೂಸ್ ಮಾಡ್ಕೊಳ್ಳಿ. ಇಲ್ಲ ಬೆಳಗಿನ ಜಾವ 4-5 ಗಂಟೆಗೆ ಏನಿರುತ್ತಲ್ವ ಅದು ತಂಪಿರುತ್ತೆ, ಆ ನೀರನ್ನು ತುಂಬ್ಕೊಳೋದ್ರಿಂದ ನಿಮಗೆ ತುಂಬ ಜಲ್ದಿ ತಂಪು ಗಾಳಿ ಬರುತ್ತೆ. ನೋಡಿ, ಇವಾಗ ಇದನ್ನು ನಾನು ಇವಾಗ ಏನು ಮಾಡ್ತಾಯಿದ್ದೀನಿ, ಫ್ಯಾನ್ ಎಲ್ಲಿ ಜೋರು ಇಟ್ಕೋಬೇಕು, ನಮಗೆ ಎಲ್ಲಿ ತುಂಬ ಸೆಕೆ ಅನ್ನಿಸ್ತಾ ಇದೆ, ಎಲ್ಲರೂ ಒಂದೇ ಕಡೆ ಇರ್ತೀವಿ, ತುಂಬ ಸೆಕೆ ಇದೆ ಅನ್ನೋ ಜಾಗದಲ್ಲಿ ಇದನ್ನು ಇಟ್ಬಿಟ್ಟು ಫ್ಯಾನನ್ನು ಜೋರಾಗಿ ಆನ್ ಮಾಡ್ಕೊಂಡ್ಬಿಟ್ರೆ ಸಾಕು, ಆ ರೂಮೆಲ್ಲ ತಂಪಾಗಿರುತ್ತೆ. AC ಬೇಕಂತಲೇ ಇಲ್ಲ, ಕೂಲರ್ ಬೇಕಾಗೋದಿಲ್ಲ, AC ಬೇಕಾಗೋದಿಲ್ಲ. ತುಂಬ ಸುಲಭವಾಗಿ ಇದನ್ನು ಡೀಫ್ರೀಜ್ ಮಾಡ್ಕೋಬೇಕಾಗುತ್ತೆ. ಇದನ್ನು 1 ಅವರ್ ಡೀಫ್ರೀಜ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ.